ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್ ಅಂಡ್ ಟೆಲ್. ಇದು ಮಂಗಳವಾರ ಬುಧವಾರದ್ದು ಎರಡು ಸೇರಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿರೋದು. ಕಳ್ಳೆಪುರಿ ಮತ್ತು ಚಕ್ಲಿ ನಿಪ್ಪಟ್ಟು ಸ್ವಲ್ಪ ಆರ್ಡರ್ ಇತ್ತು, ಅದರಿಂದ ಮಂಗಳವಾರ ಬಂದು ಕಳ್ಳೆಪುರಿ ಮಾಡಿಕೊಂಡೆ, ಖಾರದ ಕಳ್ಳೆಪುರಿ. ಇದಕ್ಕೆ ಕಡಲೆ ಬೀಜ, ಕಡಲೆಪಪ್ಪು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡೆ. 200 ಗ್ರಾಮಷ್ಟು ಬೆಳ್ಳುಳ್ಳಿ ಮತ್ತು 200 ಗ್ರಾಮ್ ಕಡಲೆಪಪ್ಪು, ಕಡಲೆ ಬೀಜ ಎಲ್ಲ ತೊಗೊಂಡಿದ್ದೀನಿ. ಅರ್ಧ ಕೆಜಿ ಕಳ್ಳೆಪುರಿಗೆ ಮಾಡ್ತಾಯಿರೋದು. ಅದಕ್ಕೆ ತಕ್ಕಂಗೆ ನಾನೆಲ್ಲ ತೊಗೊಂಡು ಎಲ್ಲ ಸಪ್ರೇಟಾಗಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡೆ. ಕರಿಬೇವು ಜೊತೆಲಿ ಒಂದು 5-6 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಮತ್ತು ಖಾರದ ಪುಡಿನೂ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೋಬೇಕು. ಕಳ್ಳೆಪುರಿಯಲ್ಲಿ ಸ್ವಲ್ಪ ಉಪ್ಪಿರುತ್ತೆ. ಖಾರ ಮತ್ತು 1-2 ಸ್ಪೂನ್ ಖಾರ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡ್ರ್ 1-2 ಸ್ಪೂನ್ ಹಾಕ್ಕೊಂಡು, ಮತ್ತು ನಾವು ಕಡಲೆ ಬೀಜ ಎಲ್ಲ ಸಪ್ರೇಟಾಗಿ ತೆಗೆದಿಟ್ಟಿರ್ತೀವಲ್ಲ, ಬೆಳ್ಳುಳ್ಳಿ ಎಲ್ಲ, ಅದನ್ನೆಲ್ಲ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಮಿಕ್ಸ್ ಮಾಡಿ ತೆಗೆದುಬಿಟ್ಟು ಕಳ್ಳೆಪುರಿ ಕ್ಲೀನ್ ಮಾಡಿಕೊಂಡು ನಾನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಕಳ್ಳೆಪುರಿ ಅಂತೂ ರೆಡಿ ಆಯಿತು. ಕಳ್ಳೆಪುರಿ ಇದು ಬುಧವಾರ ಬಂದು ನಾನು ಚಕ್ಲಿ ನಿಪ್ಪಟ್ಟಿಗೆ ರೆಡಿ ಮಾಡಿಕೊಂಡೆ. ಎಲ್ಲ 3 ಪಾವೆಲ್ಲ ಹಾಕ್ಕೊಂಡು ನಾನು ರೆಡಿ ಮಾಡ್ಕೊಂಡಿರೋದು. ಒಂದು 40 ಚಕ್ಲಿ, 40 ನಿಪ್ಪಟ್ಟಿಗೆ ಕೊಟ್ಟಿದ್ದರು ನನ್ನ ಕಸಿನ್ ಸಿಸ್ಟರ್ಗೆ. ಊರಿಗೆ ತೊಗೊಂಡೋಗ್ಬೇಕಿದು. ಸರ್, ನಿಪ್ಪಟ್ಟು ರೆಡಿ ಆಯಿತು. ಚಕ್ಲಿ ನಿಪ್ಪಟ್ಟು ಎಲ್ಲನೂ 40 ಮಾಡಿಕೊಂಡು ಎಲ್ಲ ಪ್ಯಾಕ್ ಮಾಡಿ ನಾನು ತೆಗೆದಿಟ್ಟಿದ್ದೀನಿ. ಬಂದು ತಗೊಂಡು ಹೋಗ್ತಾರೆ. ಇದು ಫ್ರೆಂಡ್ಸ್ ಮಂಗಳವಾರ ಬುಧವಾರದ್ದು ನಮ್ಮ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.